ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರೆ ಅವರು ಜನರ ಬದುಕಿನ ವಿಚಾರಗಳಿಗೆ ಅವರು ಏನನ್ನು ಸ್ಪಂದನೆ ಮಾಡಿದ್ದಾರೆ ಅನ್ನುವಂಥದ್ದು. ಮೋದಿಯವರ ಡ್ರೆಸ್ಸು, ಮೋದಿಯವರ ಅಲಂಕಾರ, ಮೋದಿಯವರ ಟೆಂಕಾರ, ಮೋದಿಯವರು ಮಾಡ್ತಕ್ಕಂಥ ವಿದೇಶ ಪ್ರವಾಸಗಳು, ಮೋದಿಯವರಿಗಿರ್ತಕ್ಕಂಥ ಶ್ರೀಮಂತರ ಒಡನಾಟಗಳು, ವಿಶೇಷವಾಗಿ ಅಂಬಾನಿ ಅದಾನಿ ಕುಟುಂಬಗಳ ಜೊತೆ, ಉದ್ಯಮಗಳ ಜೊತೆ ಅವರಿಗಿರ್ತಕ್ಕಂಥ ಒಡನಾಟಗಳ ಆಧಾರದಲ್ಲೇ ಅವರೊಬ್ಬರು ಯಶಸ್ವಿ ಪ್ರಧಾನಿ ಅಂತ ಬಯಸೋದಂತಾದರೆ ಅವರಿಗೆ ಆ ಯಶಸ್ಸನ್ನು ಕಟ್ಟಿಕೊಡ್ಬೋದು. ಆದರೆ ಜನಸಾಮಾನ್ಯರ ಬದುಕಿನ ವಿಚಾರಗಳಲ್ಲಿ ಮೋದಿಯವರ ಸರ್ಕಾರ ನಡ್ಕೊಂಡಿರ್ತಕ್ಕಂಥ ರೀತಿ, ರೈತರ ವಿಚಾರಗಳಲ್ಲಿ ಮೋದಿಯವರ ಸರ್ಕಾರ ನಡ್ಕೊಂಡಿರ್ತಕ್ಕಂಥ ರೀತಿ, ಯುವಕರ ಉದ್ಯೋಗದ ಪ್ರಶ್ನೆ ಬಂದಾಗ ಮೋದಿಯವರ ಸರ್ಕಾರ ನಡ್ಕೊಂಡಿರ್ತಕ್ಕಂಥ ರೀತಿ ಮಾತ್ರ ಅಲ್ಲ, ಇವತ್ತು ಭಾರತದಿಂದ ಯುವಕರು ಉದ್ಯೋಗ ಇಲ್ಲದೆ ವಿದೇಶದ ಸೈನ್ಯಗಳಲ್ಲಿ ಭಾರತದ ಯುವಕರು ಸೈನಿಕರಾಗಿ ಕೆಲಸ ಮಾಡಿ ಅವರ ಪ್ರಾಣಗಳನ್ನು ಅರ್ಪಿಸ್ತಿರ್ತಕ್ಕಂಥ ಸುದ್ದಿಗಳನ್ನು ನಾವು ನೋಡ್ತಾ ಇದ್ದೇವೆ. ರಷ್ಯಾ ತಂಡಗಳಲ್ಲೂ ಭಾರತದ ಯುವಕರು ಸೈನಿಕರಾಗಿದ್ದಾರೆ. ಉಕ್ರೇನಿನ ಸೈನ್ಯದಲ್ಲೂ ಸಹಿತ ಭಾರತದ ಯುವಕರು ಸೈನಿಕರಾಗಿದ್ದಾರೆ. ಇದು ಭಾರತದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ BJP ವಿಫಲ ಆಗಿದೆ ಅನ್ನುವಂಥದ್ದು ಸ್ಪಷ್ಟ. ಅದೇ ರೀತಿಯಾಗಿ ಮಹಿಳೆಯರ ಮೇಲೆ ಕಂಡು ಕೇಳರಿದ ಅತ್ಯಾಚಾರ, ದೌರ್ಜನ್ಯಗಳು ನಡೀತಾ ಇದೆ. ಮಣಿಪುರ ಹೊತ್ತು ಉರಿತಾ ಇದ್ದರೆ ಇಡೀ ವಿಶ್ವವನ್ನು ಸುತ್ತಾಟ ಮಾಡ್ತಕ್ಕಂಥ ಪ್ರಧಾನಮಂತ್ರಿಗಳು ಅಲ್ಲಿಗೆ ಹೋಗೋದಿಲ್ಲ. ಹಾಗಾದ್ರಿಂದ ಪ್ರಧಾನಮಂತ್ರಿಗಳು ಈವರೆಗೆ ಒಬ್ಬ ಪತ್ರಕರ್ತರನ್ನು ಕೂರಿಸಿ ಅವ್ರ ಜೊತೆ ಮುಖಾಮುಖಿ ಮಾತಾಡ್ತಕ್ಕಂಥ ಧೈರ್ಯವನ್ನು ತೋರಿಸದೇ ಇರತಕ್ಕಂಥ ವ್ಯಕ್ತಿ ಭಾರತವನ್ನು ಸಶಕ್ತವಾಗಿ ಮುನ್ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ. ಆದ್ದರಿಂದ ಇಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಮುಖ್ಯವಾಗ್ತದೆ. ಅದೇ ರೀತಿಯಾಗಿ ಮೋದಿಯವರ ವೈಫಲ್ಯವೂ ಸಹಿತ ಇಲ್ಲಿ ಚರ್ಚೆ ಆಗಬೇಕಾಗ್ತದೆ. BJP ಪಕ್ಷದ ಭದ್ರಕೋಟೆ ಈ ರೀತಿಯಂಥ ನರೇಷನ್ಗಳೆಲ್ಲ ಅದು ಒಂದು ಹುಸಿ ಸೃಷ್ಟಿ. ಅದು ಇಷ್ಟಕ್ಕೂ BJPಯವರು ಪ್ರತಿಪಾದಿಸ್ತಕ್ಕಂಥ ಏನೋ ಒಂದು ಕೋಮು ಭಾವನೆಗಳಿದೆಯಲ್ಲ, ಅದು ಪ್ರಶ್ನೆ ಅಲ್ಲ. BJPಯವರ ರಾಜಕೀಯ ಹಿಂದುತ್ವವನ್ನು ನಾವು ಕಾಂಗ್ರೆಸ್ ಪ್ರತಿಪಾದಿಸ್ತಕ್ಕಂಥ ಆಧ್ಯಾತ್ಮಿಕ ಹಿಂದೂ ಧರ್ಮದ ನೆಲೆಯಲ್ಲಿ ನಾವು ಎದುರಿಸ್ತೇವೆ. BJPಯವರಿಗೆ ಗೋಡ್ಸೆ, ಗುಳ್ವಲ್ಕರ್, ಹೆಡ್ಗೇವಾರ್ ಆದರ್ಶವಾದರೆ ಕಾಂಗ್ರೆಸ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಮಹಾತ್ಮ ಗಾಂಧಿ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ, ನಾರಾಯಣ ಗುರುಗಳು, ಬುದ್ಧ, ಬಸವ, ಮಹಾವೀರ ಇವರು ನಮ್ಮ ಆದರ್ಶ. ಹಾಗಾದ್ರಿಂದ BJPಯವರು ಕಟ್ಟತಕ್ಕಂಥ ಏನು ಬಣ್ಣಗಳಿದೆ, ವೇಷಗಳಿದೆ, ಅದನ್ನು ಜನರೆದುರುಗಡೆ ಅನಾವರಣವನ್ನು ಮಾಡಬೇಕಾಗ್ತದೆ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಯಶಸ್ವಿಯಾಗಿ ಮಾಡಿತು. ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಾಕಾಂಕ್ಷಿಯಾಗಿರೋದು ಮತ್ತು ಆ ಬಗ್ಗೆ ಎಲ್ಲ ತಯಾರಿಗಳನ್ನು ಮಾಡಿದ್ದೇನೆ. ನಮ್ಮ ನಾಯಕರುಗಳನ್ನು ಸಂಪರ್ಕ ಮಾಡಿ ನಾನು ಅಭ್ಯರ್ಥಿ ಆಗಬೇಕಂತ ಒಂದು ಅಪೇಕ್ಷೆಯನ್ನು ನಾನು ವ್ಯಕ್ತಪಡಿಸಿದ್ದೇನೆ. BJPಯ ಸರ್ಕಾರದ ವೈಫಲ್ಯ ಮತ್ತು BJPಯ ಪಕ್ಷದಿಂದ ಗೆದ್ದಿರ್ತಕ್ಕಂಥ ಸಂಸದರಾದಂಥ ಶೋಭಾ ಕರಂದ್ಲಾಜೆಯವರ ಸಂಪೂರ್ಣ ವೈಫಲ್ಯ ಜೊತೆಗೆ ಜನವಿರೋಧಿ ನಡೆ ಇದೆಯಲ್ಲ, ಅದೇ ಒಂದು ದೊಡ್ಡ ಸಂಘಟನೆ, ಆಂದೋಲನ ಮತ್ತು ಶಕ್ತಿಯಾಗಿ ನಮಗೆ ಪರಿಣಮಿಸಿದೆ.